ಏನ್ ನಿಮ್ ಹೆಸರು? ಸರ್ ಮುನಿಯಪ್ಪ ಅಂತ. ಮುನಿಯಪ್ಪನವ್ರ, ಹೆಂಗಿದೆ ಊರು? ಊರು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದ್ರೆ ಹೆಂಗ್ ಚೆನ್ನಾಗಿದೆ? ಏನ್ ಸರ್? ನಾವು ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ. ನಮ್ಮೂರ್ಗೆ ಬಂದ್ಬಿಟ್ಟಿದೀರಾ? ಮತ್ತೆ ನೋಡಿ, ಮತ್ತೆ ನೋಡಿ ಈಗ ನಮ್ಮೂರ ವ್ಯವಸ್ಥೆ ಇದಿದೆ. ಹಿಂಗದೆ. ಎಲ್ಲಿ ಮನೆ? ಮನೆ ಇಲ್ಲೇ ಊರಲ್ಲಿ. ಇಲ್ಲೇ. ಹೆಂಗಪ್ಪ ನಿಮ್ಮೂರು? ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಪ್ರಾಬ್ಲಮ್ ಏನು ಊರಲ್ಲಿ ನೋಡಿದ್ರೆ ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ. ನಮ್ಮೂರ್ಗೆ ರಸ್ತೆ ಇಲ್ಲ. ಬಸ್ ವ್ಯವಸ್ಥೆ ಸದ್ಯಕ್ಕೆ ಒಂದು ಬಸ್ ಬರ್ತಾ ಇದೆ. ತೋಮರ್ಪಳ್ಳಿ ಹೋಗುತ್ತೆ. ಅಲ್ಲಿಗೆ ನಡ್ಕೊ ಹೋಗ್ಬೇಕು? ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಬರುತ್ತೆ. ಇಲ್ಲೇ ಬರುತ್ತೆ. ಒಂದೇ ಬಸ್, ಬೆಳಗ್ಗೆ ಒಂದು ಟೈಮ್ ಅಷ್ಟೇ. ಬೆಳಗ್ಗೆ ಒಂದ್ ಟೈಮು, ಸಾಯಂಕಾಲ ಒಂದ್ ಟೈಮು. ಅಲ್ಲ, ಮತ್ತೆ ಜನ ಜಾಸ್ತಿ ಬಂದ್ರೆ ಬಿಡ್ತಾರೆ, ಜನ ಇಲ್ಲ ಅಂತಂದ್ರೆ ಸರ್ ಅದು ಊರಲ್ಲಿ. ಈಗ ಊರಲ್ಲಿ ಮಾತ್ರ ಇರೋದು ಎಲ್ಲ ಅವ್ರವ್ರ ಜಮೀನಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಊರಲ್ಲಿ ನೋಡಿದ್ರೆ ನೀವು ಚಿಕ್ಕ ಊರು ಅಂತ ನಿಮ್ಗೆ ಕಾಣ್ತದೆ ಅಷ್ಟೇ. ಗೊತ್ತಾಯ್ತು. ಜನಸಂಖ್ಯೆ ಊರ ಅಭಿವೃದ್ಧಿ ಆಗ್ಬೇಕಲ್ಲ. ಊರ ಅಭಿವೃದ್ಧಿ ಆಗ್ಬೇಕು. ಜನಸಂಖ್ಯೆ ಜಾಸ್ತಿ ಇರ್ಬೋದು, ಬಸ್ ಗತ್ತವ್ರ ಸಂಖ್ಯೆ ಬೇಕಲ್ಲ. ಇಲ್ಲ, ಬಸ್ಗೆ ಒಂದ್ ಲೋಡ್ ಆಗುತ್ತೆ. ಆಗುತ್ತೆ. ಮತ್ತೆ ಬೇರೆ ಇನ್ನೇನ್ ಪ್ರಾಬ್ಲಮ್ ಇಲ್ಲ? ಬೇರೆ ನೀರಿನ ವ್ಯವಸ್ಥೆ ಬೇಕು. ನಿಮ್ ಹೆಸರೇನು? ಕೃಷ್ಣೇಗೌಡ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಾವು ರೋಡ್ ಇಲ್ಲ. ರೋಡ್ ಇಲ್ಲ. ಆಮೇಲೆ ಈ ಶಿವ ಅಂತ ಕಾಯಕ ಕೂತವಿ. ಶಿವ ಅಂತ ಯಾರು ಕಾಯ್ಕ ಕೂತೀರಿ? ಅವ ಬರುದಿಲ್ಲ. ಅವನ್ ರೂಪದಲ್ಲಿ ಬೇರೆ ಯಾರಾದ್ರೂ ಬರ್ಬೇಕೀಗ. ಎಲ್ಲ MLA ಓಟ್ ಹಾಕ್ತವ್ರು. ಎಲ್ಲಿ ಅವರು? ಓಟ್ ಹಾಕ್ತಿವಿ. ಓಟ್ ಹಾಕ್ತೇನೆ ಗೆಲ್ಲ ಗಂಟ ಓಟು. ಆಮೇಲೆ ಯಾರು ನೀನ್ ಯಾರ ಹತ್ರ ಎಲೆಕ್ಷನ್ ಟೈಮಲ್ಲಿ ನೋಟು ಕೊಟ್ರ? ಬಾ ಏನ ಬರ ಹೋಗುವ. ಸಾಹೇಬ್ರೆ ಇಲ್ರಿ? ನೀವ್ ಹಿಂಗೆ ನೀವು. ಬನ್ನಿ ಹೋಗಮ್ಮ ಕೆಳಗ. ಏನ್ ನಿಮ್ ಹೆಸರು? ನಮ್ಮ ಹೆಸರು ಚಂದ್ರಮ್ಮ ಸರ್. ಚಂದ್ರಮ್ಮ? ಚಂದ್ರ ಎಲ್ಲ ಕಾಣಿಸ್ತಾನೆ ಇಲ್ಲ. ಚಂದ್ರ ಉದಯ ಆಗಿಲ್ಲ ಇನ್ನು. ಚಂದ್ರಮ್ಮ ಹೋಗ್ಲಿ, ಈ ಊರಲ್ಲಾರು ಚಂದ್ರ ಉದಯ ಆಗುತ್ತೆ. 32 ವರ್ಷ ಆಯ್ತು ಸಂಘ ಸೇರಿ, ಒಂದ್ ಸಂಘ ಅಂತ. ಯಾವ ಸಂಘ? ಚಂಡ್ಮಲ್ಗೆ ಮಹಿಳಾ ಸ್ವಸಹಾಯ ಸಂಘ ಅಂತ ಸೇರ್ದು. ಆವಾಗ್ಲೇ ಮೈರಾಡ್ದವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು. ಯಾರು? ಮೈರಾಡ್ದವ್ರು. ಅವರೇ ಸಂಘದವ್ರು. ಇವ್ರು ಸಂಘ ಕಟ್ಟವರೆಲ್ಲ ಬಂದು ಇಲ್ಲಿ ಹೆಲ್ಪ್ ಮಾಡ್ಬೇಕಾ? ಯಾಕಂದ್ರೆ ನ್ಯಾಯವಾಗಿ ಬದುಕಿದಾರ ಇಲ್ಲ ಮಾಡಿದ್ರೆ ಅವ್ರು ಓದ್ತಾವಿಂದ ಯಾರು ಬಂದ್ ಬಗ್ ನೋಡೋರು ಇಲ್ಲ ಸರ್. ಬಿದ್ದಿ ಕೈಯೆಲ್ಲ ಮುರ್ಕೊಂಡ್ರು, ಕಾಲೆಲ್ಲ ಮುರ್ಕೊಂಡವ್ರೆ. ನಾವೇ ಬಿದ್ದಿ ನಮ್ ಕೈಯ ಮುರ್ದ ಸರ್, ಇಲ್ಲೇ ರೋಡಲ್ಲೇ ಎಲ್ಲ ಮಾಡಿ. ಕುಡಿಯೋ ನೀರ್ಗಂತ ತುಂಬಾ ತೊಂದ್ರೆ ಸರ್. ನೀರ್ ಒತ್ತಿ ಮಂಡಿ ಎಲ್ಲ ನೋವು, ಅಲ್ಲಿಂದ ಎತ್ಕೊಬರ್ಬೇಕು. ಎಲ್ಲೆಲ್ಲಿ ಇರತ್ತವಲ್ಲ. ಆಮೇಲೆ ನೀರ್ ಟ್ಯಾಂಕ್ ಪಾಪ ಎತ್ಕೊಬರ್ತಾರ. ಒಂದ್ ಟ್ಯಾಂಕರ್ ಅದು ಸಾಲ ಅಂದ್ರೆ ಎಲ್ಲೋ ಇರತ್ತವಲ್ಲ, ಹೋಗ ಒಂದೊಂದ್ ಬಿಂದಿಗೆ ಒತ್ಕೊಬರ್ಬೇಕು ತೋಟ. ನಮ್ ಪರಿಸ್ಥಿತಿ ಹೀಗದೆ. ಈಗ ಉಡ ಮಕ್ಕಳಿಗೆ ಊರೇ ಬೇಡಪ್ಪ, ನಮ್ ಊರೇ ಬೇಡ, ಎಲ್ಲ ದೂರ ಹೋಗಿ ಅನ್ಸ್ಬಿಟ್ಟದೆ. ಹಳ್ಳಿಯವರು ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ ನೋಡಿ. ಸಿಟಿ ಒಳಗೆ ಬೆಂಗಳೂರಲ್ಲಿ 2 ದಿನ ನೀರ್ ಬರ್ಲಿಲ್ಲ ಅಂದ್ರೆ ನೀರೇ ಬಿಟ್ಟಿಲ್ಲ ಅಂತ ತಲೆ ಮೇಲೆ ಹೊತ್ಕೊತಿರಲ್ಲ. ಲೈಫ್ ಲಾಂಗ್ 35 ವರ್ಷದಿಂದ ನೀರೇ ಕಂಡಿಲ್ಲ ನ್ಯಾಯವಾಗಿ. ನೆಟ್ಟಗ್ ಸ್ನಾನ ಮಾಡ್ತಿದ್ದಾರೋ ಇಲ್ವೋ ಇಲ್ಲಿ ಜನ? ನೋಡಿ ಹೆಂಗದ ನೀರಿದ್ರೆ ಸ್ನಾನ ಮಾಡಿದ್ರೆ ಬೆಳಗ್ಗೆ ನೀರಿಲ್ಲ. ಅದನ್ನ ಹೇಳುದು. ಬಟ್ಟೆ ಒಗೆಯೋದು ಹೆಂಗೆ, ಸ್ನಾನ ಮಾಡೋದು ಹೆಂಗೆ? ನೀರು ಅದು ಇಲ್ಲ ಸರ್. ಕೆರೆ ಅದು ಇಲ್ಲ ಸರ್, ಏನಿಲ್ಲ ಸರ್. ನೀರೇ ಬರ್ತಾ ಇಲ್ಲ ಹಳ್ಳೆಲ್ಲ. ಹೋಗ್ಲಿ, ಪಂಚಾಯತಿ ಕಡೆಯಿಂದ ಬೋರ್ ಕೊರ್ಸಿ ಏನೋ ನೀರ್ಗಿರ್ ಬಿಡುದೇನೋ. ಅವರು ಒಂದೆಲ್ಲ ಕೊರಿಸ್ರು ಸರ್, ನೀರೇ ಬಂದಿಲ್ಲ. ಅದು ಅಲ್ಲ, ಹೋಗ್ಲಿ, ಯಾರು ಪಾಯಿಂಟ್ ಮಾಡೋರು ಸರಿ ಪಾಯಿಂಟ್ ಮಾಡೋದಿಲ್ವೇ? ಏನು ಗೊತ್ತಿಲ್ಲ ಸರ್. ನಾವು ಏನು ಒಂದ್ ಓದಿಲ್ಲ, ಏನಿಲ್ಲ. ಏನೋ ಜೀವನ ಮಾಡ್ಕೊ ಹೋಯ್ತಾ. ಯಾಕ ವೈಯಪ್ಪಿ ಸರ್? ಯಾಕೋ ಈಗ ನಿತ್ತೋಗದೆ ಸರ್. ಎಷ್ಟು ತಿಂಗಳಿಂದ ನಿತ್ತೋಗದ ವೈಯಪ್ಪಿ? 2 ತಿಂಗಳಿಂದ ನಿತ್ತೋಗದೆ. 2 ತಿಂಗಳಿಂದ ನಿತ್ತೋಗದೆ ನೋಡಿ. ನಮ್ ಗೊತ್ತಿಲ್ದೆ ಆಗ, ಈಗ ನಮ್ಗೆ 60 ವರ್ಷ ಮೇಲೆ ಆಗೋಗದೆ. ಅವಾಗ ಆಧಾರ್ ಕಾರ್ಡ್ ಹೊಡಿಸುವಾಗ ಜ್ಞಾನ ಬಂದಾಗ ಹಾಕ್ಬಿಟ್ರು. ಅದೇನ್ ಮಾಡಿದಾರ ಅನ್ನೋದು ಗೊತ್ತಿಲ್ಲ. 2 ತಿಂಗಳಿಂದ ನಿತ್ತೋಗದೆ. ಸರ್ ನಿಮ್ಮ ಹೆಸರನ್ನ? ರವಿಚಂದ್ರ ಅಂತ. ರವಿಚಂದ್ರ. ಓ, ಕ್ರೇಜಿ ಸ್ಟಾರ್. ಹೇಳ್ರಿ, ಹೆಂಗಿದೆ ನಿಮ್ಮೂರು ಕ್ರೇಜಿ? ಅಷ್ಟೇ ಸರ್, ನಮ್ಮೂರ್ದು ಪ್ರಾಬ್ಲಮ್. ದಿನಕ್ಕೊಂದ್ ಟ್ಯಾಂಕರ್ ನೀರ್ ಬರುತ್ತೆ, ಸಾಲದಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಪಂಚಾಯತಿ ಅವ್ರೊಂದು ಬೋರ್ ಕೊರ್ಸಿದಾರೆ, ಅದು ನೀರ್ ಆಗಿಲ್ಲ. ಏನೋ ಒಂದ್ ಅರ್ಧ ಇಂಚು 1 ಇಂಚು ಆಯ್ತು ಅಂತ ಬಿಟ್ಬಿಟ್ಟು ಹೋದ್ರು. ಮತ್ತೆ ಇನ್ನೊಂದ್ ಅದಕ್ಕೊಂದ್ ಮೋಟರ್ ಬಿಟ್ಟಿಲ್ಲ. ಒಂದ್ ಮೋಟರ್ ಬಿಟ್ರು ಕೂಡ ಇದಕ್ಕೊಂದ್ 2 ಟ್ಯಾಂಕರ್ ನೀರ್ ತುಂಬಿದ್ರು ಕೂಡ ಹೇಗೋ ಅಡ್ಜಸ್ಟ್ ಆಗುತ್ತೆ. ಇಲ್ಲ, ಮತ್ತೆ ಏನು ಪ್ರಯತ್ನ ಮಾಡ್ಲಿಲ್ಲ. ಒಂದ್ ಟ್ಯಾಂಕರ್ ಬರುತ್ತೆ, ಒಂದ್ ಟ್ಯಾಂಕರ್ ನೀರ್ ಸಾಲಲ್ಲ. ಹಿಂಗಾದ್ರೆ ಹೆಂಗಪ್ಪ ಕಥೆ? ಏನು ಮಾಡಕ್ಕಾಗಲ್ಲ. ಏನ್ ಮಾಡ್ತೀರಾ ಸರ್? ಬರಗಾಲ ಅಂತಾರೆ, ನೀರಿಲ್ಲ. ನಾವು ಪೈಂಟ್ ಮಾಡಿಸ್ತೀವಿ, ಬೋರ್ ಹಾಕ್ಸ್ತೀವಿ, ನೀರ್ ಸಿಗಲ್ಲ, ನಾವೇನ್ ಮಾಡೋದು ಅಂತಾರೆ. ಏನ್ ಮಾಡಿಸ್ತೀವಿ, ನೀರ್ ಸಿಗಲ್ಲ, ಏನ್ ಮಾಡೋದು ಅಂತ. ಟ್ಯಾಂಕರ್ ನೀರ್ ಫ್ರೀ ಕೊಡ್ತಾವ್ರೆ, ಕಾಸು ಕೊಡ್ಬೇಕು? ಇಲ್ಲ, ಟ್ಯಾಂಕರ್ ಎಲ್ಲ ಫ್ರೀ ಕೊಡ್ತಾರೆ. ಫ್ರೀ ಬರ್ತದೆ. ವಾರಕ್ಕೆ ಬರ್ತದ, ತಿಂಗಳಿಗೆ ಬರ್ತದ? ಇಲ್ಲ, ಡೈಲಿ ಒಂದ್ ದಿನಕ್ಕೊಂದ್ ಟ್ಯಾಂಕರ್. ದಿನಕ್ಕೊಂದ್ ಟ್ಯಾಂಕರ್ ಎಲ್ರಿಗೂ ಸಾಲ್ತದ ಇಲ್ವೋ? ಸಾಲಲ್ಲ ಸರ್, ಸಾಲಲ್ಲ. ಈಗ ಕೆಳಗಡೆ ಮೇಲಿಂದ ಕೆಳಗಡೆ ಹೋದ್ರೆ ಇವ್ರಿಗೆಲ್ಲ ಸಿಗುತ್ತೆ, ಅಲ್ಲಿ ಸಿಗಲ್ಲ. ತಿರ್ಗಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ
ಕೆಳಗಡೆ ಇರೋರೆಲ್ಲ ಸಿಗುತ್ತೆ, ಮೇಲ್ಗಡೆ ಇರೋರು ಸಿಗಲ್ಲ. ಸಿಗೋದಿಲ್ಲ. ಓ ನೋಡಿ ಹಿಂಗದೇ ಪರಿಸ್ಥಿತಿ. ಒಂದಿನ ಅವ್ರಿಗೆ ಸಿಗುತ್ತೆ, ಒಂದಿನ ಅವ್ರಿಗೆ ಸಿಗುತ್ತೆ, ಒಂದಿನ ಇವ್ರಿಗೆ ಸಿಗುತ್ತೆ. ಅದು ಏನ್ ಪೂರ್ತಿ ಪ್ರಮಾಣದಲ್ಲಿ ಸಿಗಲ್ಲ. ಕುಡಿಯಕ್ ಸಿಕ್ಕರೆ ಸಾಕು, ಅಡಿಗೆ ಮಾಡಕ್ ಕುಡಿಯಕ್ ಅಷ್ಟೇ. ಸ್ನಾನಕ್ಕಿಲ್ಲ, ಅದಕ್ಕಿಲ್ಲ, ಯಾವ್ದಕ್ಕಿಲ್ಲ. ಏನ್ ಮಾಡ್ತಿದ್ರಿ ಇಲ್ಲಿ? ನಮ್ಗೂ OAP ದುಡ್ಡು 2 ತಿಂಗಳಿಂದ ಬರ್ಲೇ ಇಲ್ಲ. ಏನ OAP ದುಡ್ಡು ನೋಡಿದ್ರ? OAP ದುಡ್ಡು 2 ತಿಂಗಳಿಂದ ಬರ್ಲೇ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಂಡವ್ರೆ. ಏನ್ರಿ ಇದು? ಯಾಕ್ರಿ ಹಿಂಗ್ ಮಾಡ್ತಾ ಇದೀರಾ? ಗೃಹಲಕ್ಷ್ಮಿ ಬಿಡ್ರಿ, ಜನ ಯಾರು ಕೇಳಿರ್ಲಿಲ್ಲ. ಆದ್ರೆ OAP ದುಡ್ಡು ಯಾಕ್ರಿ ಬರ್ತಾ ಇಲ್ಲ? ಅವ್ರ ಪಿಂಚಣಿ, ಅವ್ರ ವೃದ್ಧಾಪ್ಯ ವೇತನ ಅವ್ರಿಗೆ ಕೂಡ ಕೇಳ್ರಿ. ಎಷ್ಟಮ್ಮ? 1200 ಕೊಡ್ತೀನಿ. 1200 ರೂಪಾಯಿ ಕೊಟ್ರೆ ಇವ್ರು ಹೆಂಗೋ ಒಂದ್ 20-30 ದಿನ ಬದುಕು ಕಳೀತಾರೆ. ಅದನ್ನ ಕೊಡೋ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಯಾಕ್ರಿ ಅದನ್ನೆಲ್ಲ ಕೊಡ್ತೀವಿ ಅಂತ ಜನರಿಗೆ ನಂಬಿಸ್ತೀರಾ? ಇದೇನ್ ಬಿಟ್ಟಿ ದುಡ್ಡಲ್ಲ ರೀ, ಇದು ಜನರು ದುಡ್ಡು. ಯಾರಪ್ಪನ ಮನೆ ದುಡ್ಡು ಅಂತ ನೀವ್ ಹಿಂಗೆ ಹೋಲ್ಡ್ ಮಾಡ್ತಾ ಇದೀರಾ? ಜನರು ದುಡ್ಡು ರೀ. ಆಯ್ತು, ಗೃಹಲಕ್ಷ್ಮಿ ಪರಿಷ್ಕರಣೆ ಇದೇನಿದು? OAP ದುಡ್ಡು ಕೊಡ್ರಿ. ಸ್ವಲ್ಪನಾದ್ರೂ ಜನರ ಮೇಲೆ ಕಾಳಜಿ ಇದೆಯೇನ್ರಿ ನಿಮ್ಗೆ? ಎಲ್ಲ ಇಡೀ 3-4 ತಿಂಗಳಿಂದ ಬಂದಿಲ್ಲ, 3-4 ತಿಂಗಳಿಂದ ಬಂದಿಲ್ಲ ಅಂತ ಉಗಿತಾ ಬಿದ್ದವ್ರೆ ಜನ. ನೋಡಿ, ಯಾರಿಲ್ವಾ ಮನೇಲಿ? ಒಬ್ರೇನಾ? ತಮ್ಮ? ಬೇರೆ ಮಕ್ಕಳು? ನಮ್ಗೆ ಮಕ್ಳಿಲ್ಲ. ನೀರ್ ಬರ್ತಾ ಇದ್ದದ? ನೀರಿಲ್ಲ ಸ್ವಾಮಿ. ನೀರೇ ಇಲ್ವಾ ಊರಲ್ಲಿ? ಮತ್ತೆ ಏನ್ ಮಾಡೋದಾಗ ನೀರ್ಗ? ಕಷ್ಟ. ಅಯ್ಯೋ ಪಾಪ ಛೆ, ನೋಡಿ ನೀರೇ ಇಲ್ಲ ಕಣ್ರಿ ಇಡೀ ಊರಲ್ಲಿ. ಕರೆಂಟ್ ಎಲ್ಲ ಬರ್ತದ? ಕರೆಂಟ್ ಬರ್ತದೆ. ಬಿಲ್ಲು? ಕರೆಂಟ್ ಬಿಲ್ ಬರುತ್ತಾ? ಈಗಿಲ್ಲ. ಸರಿ ಆಯ್ತು. ನೋಡಿ, ಅದೇ 1 ತಿಂಗಳು ದುಡ್ಡು ನಂಬ್ಕೊಂಡು ಯಾರಣ್ಣ ಇಲ್ಲಿ? ಯಾಕೆ ಹಿಂಗೆಲ್ಲ ಉಸ್ಕ ಕುತ್ಕತಿದ್ರಿ? ಏನ್ ನಮ್ಮನೆ ಕೆಲ್ಸಕ್ಕೆ ಬಂದಿದ್ದೀನಿ ನಾನು? ಏನ್ ನಿಮ್ ಹೆಸರು? ದೇವರಾಜ್ ಸರ್. ದೇವರಾಜು, ಇಡೀ ಊರ್ಗೂರ ಇಲ್ಲೇ ಕೂತದಲ್ಲಪ್ಪ ಮಾತಾಡೋದ್ ಬಿಟ್ಟು. ಸರಿ ಸರ್. ಏನ್ ನಿಮ್ ಹೆಸರು? ದೇವರಾಜ್ ಸರ್. ದೇವರಾಜ್ ಅವ್ರೆ, ಹೇಳಿ, ಏನೋ ಊರ್ಲಿ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಸರ್, ನೀರು, ದಾರಿ, ಎಲ್ಲ ಪ್ರಾಬ್ಲಮ್. ಯಾಕ ಓಟ್ ಹಾಕೋ ಟೈಮಲ್ಲಿ ನೀವು ಕೇಳುದಿಲ್ಲ, ಪ್ರಶ್ನೆ ಮಾಡೋದಿಲ್ಲ? ಮಾಡಲ್ಲ ಸರ್. ಕೇಳಿದ್ರೆ ಮಾಡಲ್ವಲ್ಲ. ಏನ್ ಕೇಳಿದ್ರೆ ಏನ್ ಮಾಡಲ್ಲ? ಎಲ್ಲಿ ರೋಡ್ ಸೇಜ್ ಮಾಡಲ್ಲ, ನೀರಿಲ್ಲ, ಬೋರ್ ಹಾಕ್ಸ್ಬೇಕು ಅಂದ್ರೆ ಮಾಡೋದಿಲ್ಲ. ಏನ್ ಮಾಡೋದು ಸರ್? ಏನ್ ಮಾಡೋದು? ನೀರಿಲ್ಲ, ರೋಡ್ ಇಲ್ಲ. ಎಷ್ಟು ನಿಮ್ಗೆ ವಯಸ್ಸು? ನಮ್ಗೆ 50 ವರ್ಷ ಆಗಿದೆ ಸರ್. ನಿಮ್ಗೆ ಇನ್ನೊಂದು ಪಿಂಚಣಿ ಏನೋ ಬಂದಿಲ್ಲ? ಇಲ್ಲಿ ಯಾರಿಗೆ ಇಲ್ಲಿ ಪಿಂಚಣಿ ಏನೋ ಬರ್ತಾ ಇಲ್ಲ ಇನ್ನು? ನಮಗೂ ಬಂದಿಲ್ಲ ಸರ್. ಅಲ್ಲಿ ನಿಮ್ಗೆ ಇನ್ನು 60 ದಾಟ್ಬೇಕು. ನಮ್ಗ ಆಗದೆ ಸರ್. ಆಗದ? ಹಂಗ ಬರ್ತಿತ್ತ ಮುಂಚೆ? ಇಲ್ಲ ಸರ್, ಬರ್ಲಿಲ್ವಾ? ಬರ್ಲಿಲ್ಲ. ಸರಿ. MLA ನೆಕ್ಸ್ಟ್ ಬಂದಾಗ ಪ್ರಶ್ನೆ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೇಕು. ಆಯ್ತು ಸರ್. ಸರಿಯಾ? ಸರಿ ಆಯ್ತು. ನೋಡಿ, ಇದು ಬ್ರಿಟಿಷರ ಕಾಲದಲ್ಲಿ, ಆ ಕಾಲದಿಂದ ಕೂಡ ಈ ಊರು ಆಯ್ತು. ಈಗ್ಲೂ ಕೂಡ ಹಿಂಗೆ ಇದೆ ರೀ ಸ್ವಾಮಿ ಇದು ಊರಿದು. ನೋಡಿಲಿ, ಇಲ್ಲೆಲ್ಲ ನೋಡ್ಬಿಟ್ರೆ ನೀವ್ ಏನಂತೀರೋ, ಹೊಸ ಕರ ದನ ಎಲ್ಲ ಇಲ್ಲೇ ಕಟ್ಕೋತಾರೆ, ಎಮ್ಮೆ ಎಲ್ಲ ಇಲ್ಲೇ ಕಟ್ಕೋತಾರೆ. ಇಲ್ಲಿ ನೋಡಿ, ಇಲ್ಲಿ ಇದೇನಿದು ಚರಂಡಿ ಊಟ ಇದು? ಇದೇನ್ ಕತೆ ಇದು? ಅಲ್ಲಿ ನೋಡಿ, ಅಲ್ಲಿ ಏನು ಹಂಗೆ ಆ ವಾಸನೆ ಎಲ್ಲ, ಇದು ವಾಸನೆ ಇದು ಆಯ್ತಾ? ಇಡೀ ಬ್ರಿಟಿಷರ ಕಾಲದಿಂದಲೂ ಹಿಂಗೆ ಇದೆಯಲ್ರಿ ಈ ಊರು. ಸರಿಯಾದ ರೀತಿಯಲ್ಲಿ ಬೀದಿ ದೀಪಗಳು ನೋಡಿ, ಇದು ಯಾವ ಮೂಲೆ ಕಂಡದಿದು ಬೀದಿ ದೀಪ? ಯಾರಿಗೆ ಕಂಡದಿದು ಬೀದಿ ದೀಪ? ಇದೇನು ಬೀದಿ ದೀಪದ ಊಟ ಇದು? ಮನೆಗೂ ಇಂತ ಬಲ್ಪ್ ಹಾಕಲ್ಲ ಸ್ವಾಮಿ, ಮನೆಗೂ ಇಂತ ಬಲ್ಪ್ ಹಾಕಲ್ಲ. ಊರೇ ಕಾಣಲ್ಲ ಇಲ್ಲಿ. ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಪ್ರಾಣಿಗಳು ಏನಾರು ಬಂದು ಚಿರತೆ ಏನ್ ಕಾಣ್ತದೆ ಈ ಬೀದಿ ದೀಪದಲ್ಲಿ? ಏನ್ ಸರ್? ಪಕ್ಕದೂರಲ್ಲಿ ನಮ್ಮ 1 ಕಿಲೋಮೀಟರ್ ಅಲ್ಲಿ ಚಿರತೆ ಹಿಡಿದು ಬಿಟ್ಟಿದ್ದು. ಹೌದಾ? ಯಾರ್ಗ? ನಮ್ಮ ಅಲ್ಲಿ ಗೋವಿಂದಯ್ಯ ಅಂದ್ಬಿಟ್ಟು KVN ದೊಡ್ಡಿ ಅವರು. ಹುಷಾರಾಗಿದಾರ? ಪರವಾಗಿಲ್ವಾ? ಇಲ್ಲ, ತಿಂದ್ಬಿಟ್ಟು ತೀರೋಗ್ಬಿಟ್ರು. ಅಯ್ಯೋ, ಕಿತ್ಬಿಟ್ಟು ಸ್ವಾಮಿ. ಹೌದಾ? ಅಯ್ಯೋ ದೇವ್ರೆ, ನೋಡಿ ಹೆಂಗದೆ ಅಂತ ನೋಡಿ. ಯಾರು ಶೆಡ್ ಮನೇಲಿ ಇದಾರೆ. ಹಿಂಗದೆ ಊರು. ಎಲ್ಲ ಹಿಂಗ ಇಲ್ಲಿ ಕುತ್ಕೊಂಡ್ಬಿಟ್ರೆ ನಾವ್ ಹೆಂಗ್ರಿ ಮಾತಾಡ್ಸೋದು ಎಲ್ರು? ಬನ್ನಿ ಅಮ್ಮ ಬನ್ನಿ. ಸರ್ ಹೇಳಿ, ಏನ್ ನಿಮ್ ಹೆಸರು? ನಿಂಗೇಗೌಡ ಅಂತ. ನಿಂಗೇಗೌಡ್ರೆ, ನಿಮ್ ಹೆಸರು? ಗೋವಿಂದಪ್ಪ. ನೀವ್ ಬನ್ರಿ. ಯಾಕೆ ನೀವು ನೆಂಟ್ರಾ? ನೆಂಟ್ರು ಅಂದ್ರೆ ಯಾವ ಊರು? ನೋಡಿ, ಇದೇ ಊರು ಅಂತ ಹೇಳಿ ಸುಳ್ಳು ಹೇಳ್ತೀವಿ. ಮಕ್ಕಳು ಮರಿ ಇರೋದಿಲ್ಲ ಇಲ್ಲೇ, ಅದ್ಯಾಕೆ ಸುಳ್ಳು ಹೇಳೋದು? ಮತ್ತೆ ನೀವು ನೋಡಿ, ನಿಮ್ ಕಷ್ಟ ಕೇಳಕ್ ನಾನ್ ಊರ್ ಬಿಟ್ಟು ಊರಿಗೆ ಬಂದ್ರೆ ಎದುರು ಬಿಟ್ರೆ ಹೆಂಗೆ? ಯಾವಾಗಕ್ಕೆ 100 ಮೈಸೂರು ಹೋಗವ್ರೆ, ಎಲ್ಲಿಗೆ ಬಂದವರು ಇಲ್ಲಿಗೆ ಬರ್ಬೇಕು ಹಂಗ. ಮತ್ತೆ ಸತ್ ಮೇಲೆ ಇಲ್ಲೇ ಬರ್ಬೇಕು. ಈಗಲೂ ಬರ್ಬೇಕು. ನಮಗೆ ಮೇಲು ಅದು ನೀರ್ ಬರದೇ ಇರ್ಲಿ, ಗುಂಡಿ ರೋಡ್ ಇರ್ಲಿ. ಎಂಟಿ ದೊಡ್ಡಿ ಅಂತ ಹೇಳಿ ಖಾಲಿ ದೊಡ್ಡಿ ಅಂತಿದ್ರು. ಅದೇ ಎಂಟಿ ಅಂದ್ರೆ ಖಾಲಿ ಇಂಗ್ಲಿಷ್ ಅಲ್ಲಿ. ಅದೇ ಖಾಲಿ. ನಾವು ಬೆಟ್ಟಕ್ಕೆ ಹೋಗೋ ಜನ ಬರೋದು ಏನಿಲ್ಲ, ಖಾಲಿ ದೊಡ್ಡಿ ಇದು. ಅಪ್ಪ 80 ಕುಳಾಬಿ ಕಣಪ್ಪ, ಖಾಲಿ ದೊಡ್ಡಿ ಇಲ್ಲ. 80 ಕುಳಾಬಿ ಏನ್ ಸೌಲಭ್ಯನೂ ಇಲ್ಲ. ಏನ್ ಸೌಲಭ್ಯನೂ ಇಲ್ವಾ? ನೋಡಿ ಬೇಕಾರೆ ಅದನ್ನೇ ನೋಡ್ತಾ ಇದೀವಪ್ಪ. ಏನ್ ಹಿಂಗೆ ಆ ಬೀದಿ ದೀಪ ಒಳ್ಳೆ ಮನೆಗೂ ಅಂತ ಬಲ್ಪ್ ಹಾಕೋದಿಲ್ಲ, ಅಂತ ಬೀದಿ ದೀಪ ಹಾಕೋಗವ್ರಿ ಇಲ್ಲಿ. ಕೊಂಬುಗಳು ಇರ್ತವೆ. ನಮಗೆ ನೀರು ಹೋಗಿ ಸುಮಾರು 6 ತಿಂಗಳು ಮೇಲಾಯ್ತು, ನೀರಿಲ್ಲ. ಒಂದ್ ಟ್ಯಾಂಕರ್ ಹೊಡ್ಕ ಬರ್ತಾರೆ, ನೋಡ ಅರ್ಧ ಸಿಕ್ತು, ಅರ್ಧ ಇಲ್ಲ, ಖಾಲಿ ಬಿಂದಿಗೆ ಮಡಗವಿ. ಹಿಂಗಾದ್ರೆ ಹೆಂಗೆ ಸರ್? ಯಾಕೆ ಮಾಡೋದು? ಸರ್ಕಾರ
ಒಳ್ಳೆ ಸರ್ಕಾರ ಅಂತ ಹೇಳ್ತಾರಲ್ಲ ಈ ಸರ್ಕಾರ ಬಡವ್ರ ಪರ ಸರ್ಕಾರ, ಬಡವ್ರ ಸರ್ಕಾರ ಅಂತ ಹೇಳುವಂತ ಸರ್ಕಾರಗಳು ಯಾಕೆ ಹಿಂಗ್ ಯಾಕೆ ಹೇಗ್ ಮಾಡೋದು? ಈಗ ಊಟ ಹಾಕ್ದನಿಗೆ ಹಾಕೊಂಡು ಹೋಯ್ತಾರೆ ಹೊರತು ಅಕ್ಕಪಕ್ಕದವ್ರು ಊಟ ಇಲ್ದಿದ್ದ ಜನಕ್ಕೆ ನೋಡೋದಿಲ್ಲ ಇಲ್ವಾ? ಹಾಗಾದ್ರೆ ಎಲ್ಲ ಮಾಡ್ದ ಸಿಟಿಗೆ ಮಾಡ್ಬೇಕಾ? ಅದೇ ನಮ್ಮ ಹಳ್ಳಿ ಹಳ್ಳಿಗಳನ್ನ ನೋಡ್ಬೇಕು ಸರ್. ಹಳ್ಳಿಗಳದೇ ಓಟ್ ಇರೋದು ಜಾಸ್ತಿ. ಹೇಳಿ. ಇವ್ರಿಗೆ ಓಟ್ ಬ್ಯಾಂಕಿಗೆ ಆಗ್ಬೇಕು ನಿಮ್ಗೆ, ಅದು ಹಳ್ಳಿ ಜನ ಬೇಡವೇ? ಬೇಡ. ಇದು ಪೆನ್ಷನ್ ದುಡ್ಡೆಲ್ಲ ಬರ್ತದವ ಐಪಿ? ಪೆನ್ಷನ್ ದುಡ್ಡು ಈಗ ಬಂದಿಲ್ಲ. ಈಗ ತಿಂಗಳಿಂದ ಬಂದಿಲ್ಲ. ಒಬ್ಬ ನಮ್ಗೇನು ಇನ್ನೂ ಹೋಗಿ ನೋಡ್ಲಿಲ್ಲ. ಎರಡು ತಿಂಗಳು ದುಡ್ಡು ಬರ್ಬೇಕು. ಕೆಲವ್ರು 4 ತಿಂಗಳಿಂದ ಬಂದಿಲ್ಲ, 3, ಇನ್ ಕೆಲವ್ರಿಗೆ 2 ಈ ತರ ಬಂದೇ ಇಲ್ಲ. ವೀಕ್ಷಕರೇ, ಅತ್ಯಂತ ಕುಗ್ರಾಮ ಈ ಎಂಟಿ ದೊಡ್ಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುಗ್ರಾಮ ಅಂತಂದ್ರೆ ಗ್ರಾಮದಲ್ಲಿ ಇರೋ ಜನ ಅಪ್ಡೇಟ್ ಇದಾರೆ, ಆದ್ರೆ ಗ್ರಾಮವೇ ಅಭಿವೃದ್ಧಿ ಇಲ್ಲ. ಈಗ ನೀವೇನ್ ನೋಡಿದ್ರಿ, ಇದು ಕೇವಲ ಮೊದಲ ಭಾಗ, ಕೇವಲ ಮೊದಲ ಪಾರ್ಟ್ ಈ ಎಪಿಸೋಡ್. ಇನ್ನೊಂದು ಎಪಿಸೋಡ್ ನಲ್ಲಿ ಇನ್ನಷ್ಟು ಭಯಾನಕ ಮತ್ತು ಇನ್ನಷ್ಟು ವಿಚಿತ್ರವಾದ ಸಮಸ್ಯೆಗಳಿವೆ. ಅದ್ರ ಬಗ್ಗೆ ಜನ ಮಾತನಾಡಿದ್ದಾರೆ, ಅದನ್ನ ನಿಮ್ ಮುಂದೆ ಇಡ್ತೀವಿ. ಸೊ ಅಲ್ಲಿವರೆಗೂ ನೀವು 2ನೇ ಪಾರ್ಟ್ ವರೆಗೂ ಕಾಯಲೇಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.